ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 1/9/2025 ಸೋಮವಾರದ ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಮೀನರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ತಿಳಿದುಕೊಳ್ತಾ ಹೋಗೋಣ. ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಗುರುಜಿಗಳು ನನ್ನ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಖ್ಯಾತ ಜ್ಯೋತಿಷಿಗಳು ಹಾಗೂ ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದಧಿಶಂಕ ತುಷಾರಾಭಂ ಶೀರ್ಣೋದ್ಧಾರಣ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಭೂಕುಟಭೂಷಣ. ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ವೀಕ್ಷಕರೇ, ನೀವು ಕಾರ್ಯಕ್ರಮಕ್ಕೆ ಕಾಲ್ ಮಾಡಬೇಕು, ಮಾತನಾಡಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ನಂಬರು, ಲಾಸ್ಟ್ 777 ನಂಬರ್ ಏನ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿ ನಮ್ಮ ಜೊತೆ ಮಾತನಾಡಿ. ಹಾಗೆ ಗುರುಜಿಗಳಿಗೆ ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ತಿಳಿಸ್ಕೊಡಿ. ಅವರು ಸುಲಭ ಮತ್ತು ಸರಳ ಪರಿಹಾರ ಕ್ರಮಗಳನ್ನ ತಿಳಿಸ್ಕೊಡ್ತಾರೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ತಾ ಹೋಗೋಣ. ಗುರುಜಿ ತಿಳಿಸ್ತೀರಾ? ಇವತ್ತು 1 ಸೆಪ್ಟೆಂಬರ್ 2025 ನವಮಿ ತಿಥಿ, ಶುಕ್ಲ ಪಕ್ಷ, ಜ್ಯೇಷ್ಠ ನಕ್ಷತ್ರ, ವಿಷುಕುಂಭ ಯೋಗ ಇರುವಂಥದ್ದು, ಬಾಲವಕರಣ ಮತ್ತು ವಾರ ಸೋಮವಾರ. ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6:09 ಆಗುವಂಥದ್ದು, 6:29 ಸೂರ್ಯಾಸ್ತ ಆಗುವಂಥದ್ದು. ಇವತ್ತಿನ ಒಂದು ಮುಹೂರ್ತ ಭಾಗದಲ್ಲಿ ರಾಹುಕಾಲ 7:42 9:15 ಇರುವಂಥದ್ದು. ಯಮಗಂಡ ಕಾಲ 10:47 12:19. ಗುಳಿಕ ಕಾಲ 1:52 3:24. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11:55 12:44 ಆಗಿರುವಂಥದ್ದು. ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನಾದ್ರೂ ಇದೆಯಾ? ಅದನ್ನ ತಿಳಿಸ್ತೀರಾ ನಮ್ಮ ವೀಕ್ಷಕರು? ನೋಡಿ, ಭಾದ್ರಪದದ ಸೋಮವಾರ ತುಂಬಾ ವಿಶೇಷವಾಗಿ ಶಿವನ ಆರಾಧನೆಗೆ ತುಂಬಾ ಒಳ್ಳೆಯದಿರುವಂಥದ್ದು. ಮುಂಬರುವ ದಿನಗಳಲ್ಲಿ ಈ ಸೋಮವಾರ ಬಿಟ್ಟು ಬರುವಂಥ ಸೋಮವಾರ ಅಂದ್ರೆ 7ನೇ ತಾರೀಕು ಸೆಪ್ಟೆಂಬರ್ ಚಂದ್ರಗ್ರಹಣ ಆಗ್ತಿದೆ. ಸೊ ಅದರ ವಿಚಾರವಾಗಿ ಕೂಡ ನಮ್ಮ ಪ್ರಗತಿ ವಾಹಿನಿ ವೀಕ್ಷಕರಿಗೆ ಹೇಳಿದ್ವಿ. ಸೋಮವಾರ ಶಿವನ ಆರಾಧನೆ ತುಂಬಾ ವಿಶೇಷವಾಗಿ ಮತ್ತು ಗ್ರಹಣನೇ ಸಂಭವಿಸ್ತಾ ಇರುವುದರಿಂದ ಚಂದ್ರ ಮನಸ್ಸಿಗೆ ಕಾರಕವಾಗಿರುವಂಥ ಗ್ರಹ. ಯಾರು ಆರಾಧಕರು ಇರ್ತಾರೋ, ಚಂದ್ರ ಆರಾಧಕರು ಅಂದ್ರೆ ಶಿವನ ಆರಾಧಕರು ಇರ್ತಾರೋ ಅವರಿಗೆ ಇವತ್ತು ಪ್ರಶಸ್ತವಾಗಿರುವಂಥ ದಿನ. ಶಿವನ ಆಲಯಕ್ಕೆ ಹೋಗುವಂಥದ್ದು, ಪೂಜೆ ಮಾಡುವಂಥದ್ದು ಮತ್ತು ಒಂದು ಮೆಡಿಟೇಷನ್ ಮಾಡೋದಕ್ಕೆ ತುಂಬಾ ಒಳ್ಳೆ ದಿನ ಇವತ್ತು ಇರುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ದಿನದ ಪಂಚಾಂಗ ಹಾಗೆ ದಿನದ ವಿಶೇಷತೆಯನ್ನ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. ಗುರೂಜಿ, ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಸೋಮವಾರದ ಶುಭ ದಿನ. ಯಾಕಂದ್ರೆ ನಿಮ್ಮ ಹತ್ರ ಸಾಲ ತೆಗೆದುಕೊಂಡಿರುವವರು ನಿಮಗೆ ಹೇಳದೇನೆ ನಿಮ್ಮ ಖಾತೆಗೆ ಹಣವನ್ನು ಇವತ್ತು ಸೇರಿಸ್ತಾರೆ. ಇದರಿಂದ ನಿಮ್ಮ ಆರೋಗ್ಯವು ಆರೋಗ್ಯಕರವಾಗಿರುತ್ತೆ ಅಂತ ನಿರೀಕ್ಷಿಸಲಾಗಿದೆ. ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡ್ವಿ. ಹಾಗೆ ಮುಂದಿನ ರಾಶಿ ವೃಷಭ ರಾಶಿ. ಸಾಧ್ಯವಾದರೆ ದೀರ್ಘ ಪ್ರಯಾಣವನ್ನು ತಪ್ಪಿಸಿ. ಯಾಕಂದ್ರೆ ನೀವು ಪ್ರಯಾಣಿಸಲು ಸ್ವಲ್ಪ ಇವತ್ತು ದುರ್ಬಲರಾಗಿರ್ತೀರಾ. ಹಾಗೂ ನೀವು ಸ್ವಲ್ಪ ದುರ್ಬಲತೆಯನ್ನು ಜಾಸ್ತಿ ಹೊಂದಿ ಸ್ವಲ್ಪ ದೇಹ ಬಳಲಿದಂತೆ ಆಗುವಂಥದ್ದು ಈ ದಿನ ಅಂತ ಹೇಳ್ತೀವಿ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಗುರುಜಿ ಮಿಥುನ ರಾಶಿ. ಪ್ರತಿಯೊಬ್ಬರು ಇಂದು ನಿಮ್ಮ ಸ್ನೇಹಿತರಾಗ ಬಯಸುತ್ತಾರೆ ಮತ್ತು ನಿಮಗೆ ಇದರಿಂದ ಸಂತೋಷ ಕೂಡ ವೆನಿಸುತ್ತದೆ. ಅಮೂಲ್ಯ ಉಡುಗೊರೆಗಳು ಸಹ ಇಂದು ನಿಮಗೆ ಹರ್ಷ ಚಿತ್ತದ ಕ್ಷಣಗಳನ್ನು ತಂದುಕೊಡುವಂಥದ್ದು. ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡ್ವಿ. ಹಾಗೆ ಮುಂದಿನ ರಾಶಿ ಕರ್ಕಾಟಕ ರಾಶಿ. ನೋಡಿ, ಕರ್ಕಾಟಕ ರಾಶಿಯವರು ನೀವು ಜೀವನವನ್ನು ಸಂತೋಷದಿಂದ ಅನುಭವಿಸಲು ಸಿದ್ಧವಾಗುತ್ತಿರುವ ಅತ್ಯಂತ ಒಂದು ಸಂತೋಷಮಯ ಮತ್ತು ಆನಂದಮಯವಾಗಿರುವಂಥ ದಿನವಾಗಿರುವಂಥದ್ದು. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸೇರಿ ಇಂದು ನೀವು ಭವಿಷ್ಯಕ್ಕೆ ಯಾವುದೇ ಒಂದು ಆರ್ಥಿಕ ಯೋಜನೆಗಳನ್ನ ಇವತ್ತು ರೂಪಿಸ್ತೀರಾ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರು ನೋಡಿ, ಬಹಳ ವಿಚಿತ್ರ ಒಂದು ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡಿದ್ರು ಕೂಡ ಎದುರಿಸಲು ನಿಮಗೆ ಇಚ್ಛಾಶಕ್ತಿ ಇವತ್ತು ಸಹಾಯ ಮಾಡುವಂಥದ್ದು. ಒಂದು ಅತ್ಯಂತ ಭಾವನಾತ್ಮಕ ಎಮೋಷನಲ್ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಇವತ್ತು ನೀವು ಬದ್ಧರಾಗಿರ್ತೀರ. ಸಿಂಹ ರಾಶಿಯವರಿಗೆ ಗುರುಜಿ ಇವತ್ತಿನ ದಿನ ಏನಾದರೂ ಪರಿಹಾರ ಕ್ರಮ ತಿಳಿಸ್ಕೊಡ್ತೀರಾ? ಆದಷ್ಟು ರಾಷ್ಟ್ರಾಧಿಪತಿಯ ಮಂತ್ರ ಮತ್ತು ಸೂರ್ಯನಿಗೆ ಅರ್ಘ್ಯ ನೀಡುವಂಥದ್ದು, ಆದಿತ್ಯ ಹೃದಯ ಪಠನೆ ಮಾಡುವಂಥದ್ದು ಸೋಮವಾರದ ದಿನ ಶುಭವಾಗುವಂಥದ್ದು. ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡ್ವಿ. ಹಾಗೆ ಮುಂದಿನ ರಾಶಿ ಕನ್ಯಾ ರಾಶಿ. ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ವಿಶೇಷವಾಗಿ ಮದ್ಯಪಾನಗಳು ಯಾರಾದರೂ ಇದ್ದರೆ ಇವತ್ತು ಮದ್ಯಪಾನವನ್ನು ವರ್ಜಿಸಿ. ಇಂದು ನೀವು ಅಗತ್ಯವಾದ ಹಣವನ್ನು ಖರ್ಚು ಮಾಡುವುದನ್ನು ನಿಲ್ಲಿಸಬೇಕು. ಅದರಿಂದ ದಿನ ನಿಮಗೆ ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಆರ್ಥಿಕವಾಗಿ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಗುರೂಜಿ ಪ್ರಶ್ನಾ ಸಮಯ ಭಾಗದಲ್ಲಿ ನಾವು ಪ್ರಶ್ನೆಯನ್ನ ತಗೊಳ್ತಾ ಇದೀವಿ. ವಾಟ್ಸಪ್ ನಲ್ಲಿ ನಮ್ಗೆ ಹೆಸರನ್ನ ಕಳಿಸಿದ್ದಾರೆ ಗುರೂಜಿ, ಇವರ ಹೆಸರನ್ನ ಹೇಳ. ಓಕೆ,
ಇವರ ಹೆಸರು ಬಂದು ಗುರುಜಿ ದಮನ್ ಅಂತ ಹೇಳಿ. ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ 4/3/64. 4/3/64. ಜನ್ಮ ಸಮಯ 3:30 PM ಗಳಲ್ಲಿ. ಓಕೆ. ಜನ್ಮ ಸ್ಥಳ ತುಮಕೂರು ಗುರುಜಿ. 4/3/64. ಇನ್ನೊಂದ್ಸತಿ ಜನ್ಮ ಸಮಯ ಹೇಳಿ. 3:30 PM ಗಳಲ್ಲಿ. ಓಕೆ. ಜನ್ಮ ಸಮಯ ತುಮಕೂರು. ಗುರುಜಿ, ಇವ್ರು ಕೇಳ್ತಾ ಇರೋ ಪ್ರಶ್ನೆ, ಇವ್ರಿಗೆ ತುಂಬಾ ಹೆಲ್ತ್ ಇಶ್ಯೂಸ್ ಇದೆಯಂತೆ. ಅಂದ್ರೆ ಮೇಲಿಂದ ಮೇಲೆ ಏನಾದ್ರೂ ಆರೋಗ್ಯದಲ್ಲಿ ತೊಂದರೆಗಳು ಕಾಣಿಸ್ಕೊಳ್ತಾನೆ ಇರುತ್ತೆ. ಸೊ ತೋರಿಸಿದ ತಕ್ಷಣ ಹುಷಾರಾಗುತ್ತೆ, ಮತ್ತೆ ಇನ್ನೊಂದು 2 days ಬಿಟ್ಟು ಮತ್ತೆ ಅದೇ ರಿಪೀಟ್ ಆಗುತ್ತೆ ಅಂತ ಹೇಳಿ ದೇಹದ ಯಾವ್ದಾದ್ರೂ ಭಾಗಕ್ಕೆ ಸಂಬಂಧಪಟ್ಟಂತೆ ಪೇನ್ಗಳು ಕಾಣಿಸ್ಕೊಳ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡಿ, ದಮನ್ ಅನ್ನೋರು ಯಾರು ಪ್ರಶ್ನೆ ಕಳಿಸಿದ್ದೀರಾ, ನಿಮ್ಮ ಜಾತಕದ ಪ್ರಕಾರ ನೋಡೋದಾದ್ರೆ ಬುಧವಾರ ಹುಟ್ಟಿರುವಂಥದ್ದು, ಧನಿಷ್ಠ ನಕ್ಷತ್ರ ನಿಮ್ಮದು, ಮತ್ತೆ ಕುಂಭರಾಶಿ. ಸೊ ಇಲ್ಲೇನಾಗುತ್ತೆ ಅಂದರೆ ಸಿಂಹ ಲಗ್ನದ ಜಾತಕ. ಆರೋಗ್ಯದ ವಿಚಾರದಲ್ಲಿ ನಾವು ಷಷ್ಠ ಭಾವ ನೋಡ್ತೀವಿ. ಷಷ್ಠ ಭಾವ ಅಂದರೆ 6ನೇ ಮನೆ ಭಾವ. 6ನೇ ಅಧಿಪತಿ 7ನೇ ಮನೆಯಲ್ಲಿರುವಂಥದ್ದು, ಅದು ಕೂಡ ಚಂದ್ರನೊಟ್ಟಿಗೆ ಇರುವಂಥದ್ದು. ಯಾವಾಗ ಶನಿಗೆ ಚಂದ್ರನಿಗೆ ಸಂಬಂಧ ಬರುತ್ತೋ ಅದನ್ನು ಶನಿ ಚಂದ್ರ ವಿಷಯೋಗ ಅಂತ ಹೇಳ್ತೀವಿ. ಅಂದರೆ ಷಷ್ಠಾಧಿಪತಿ ವ್ಯಯಾಧಿಪತಿ ಸಂಬಂಧ ಬಂದರೆ ಕೆಲವೊಂದ್ಸತಿ ಹಾಸ್ಪಿಟಲೈಸೇಷನ್ ಆಗ್ಬೋದು, ಮತ್ತು ಬೆಡ್ ರಿಡನ್ನು ಆಗ್ಬೋದು. ಆ ಥರ ಸಮಸ್ಯೆಗಳು ಉತ್ಪತ್ತಿ ಆಗ್ಬಿಡುತ್ತೆ. ಸೊ ಅದ್ರ ಜೊತೆಯಲ್ಲಿ ದಶಾಭುಕ್ತಿ, ಅದರಲ್ಲೂ ಕೂಡ ಶನಿ ಮಹಾದಶೆ, ಶನಿ ಭುಕ್ತಿ ಅಥವಾ ಚಂದ್ರ ಮಹಾದಶೆ, ಚಂದ್ರ ಅಂತರ್ದಶೆ ಈ ರೀತಿ ಸಮಯದಲ್ಲಿ ಜಾಸ್ತಿ ಆಗುತ್ತೆ. ಆದರೆ ಇವರಿಗೆ ಬುಧ ಮಹಾದಶೆ ನಡೀತಾ ಇರೋದ್ರಿಂದ ಇವರು ಸೇಫ್ ಗಾರ್ಡ್ ಆಗ್ತಾರೆ. ಹೆಲ್ತ್ ಇಶ್ಯೂಸ್ ಅಂತ ಮೇಜರ್ ಬೆಡ್ ರಿಡನ್ ಏನೂ ಆಗಲ್ಲ. ಬಟ್ 2026 ನವೆಂಬರಿಂದ ಏಪ್ರಿಲ್ 2027 ಅಂದರೆ ಈ ಒಂದು 6 ತಿಂಗಳ ಕಾಲ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಇವರಿಗೆ ತುಂಬಾ ಚೆನ್ನಾಗಿರುವಂಥದ್ದು. ಸೊ ಪರಿಹಾರ ಭಾಗವಾಗಿ ಏನಾದ್ರು ತಿಳಿಸ್ತೀರಾ? ನೋಡಿ, ಆದಷ್ಟು ಇವರಿಗೆ ದಶಾನಾಥನ ಪರಿಹಾರ, ಆದಷ್ಟು ಒಂದು ವೆಂಕಟೇಶ್ವರ ಸ್ವಾಮಿ ಆರಾಧನೆ ಒಳ್ಳೆಯದು, ಮತ್ತು ಪ್ರತಿನಿತ್ಯ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು 108 ಬಾರಿ ಜಪ ಮಾಡಿದ್ರೆ ಇವರಿಗೆ ಒಳ್ಳೆಯದಾಗುತ್ತೆ. ಸೊ ದಮನನ್ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನ್ ಪ್ರಶ್ನೆಯನ್ನ ಕೇಳಿದ್ರಿ, ಗುರುಜಿಗಳು ಸಹ ಅದಕ್ಕೆ ಉತ್ತರವನ್ನ ನೀಡಿದ್ದಾರೆ. ಆದಷ್ಟು ಬೇಗ ಅದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ, ನಾವು ಕನ್ಯಾ ರಾಶಿಯವರೆಗೆ ದಿನ ಭವಿಷ್ಯವನ್ನ ನೋಡಿದ್ವಿ. ಮುಂದುವರಿಸೋಣ. ಮುಂದಿನ ರಾಶಿ ತುಲಾ ರಾಶಿ. ಇಂದು ನೀವು ಆಹಾರವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ, ವ್ಯಾಯಾಮ ಮಾಡಿ, ಹೆಚ್ಚು ಖರೀದಿಸಲು ಮತ್ತು ಧಾವಿಸುವ ಮೊದಲು ಈಗಾಗಲೇ ಹೊಂದಿರುವುದನ್ನು ಬಳಸಿ. ಇದರಿಂದ ನಿಮಗೆ ದಿನ ಶುಭವಾಗಿರುತ್ತೆ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಆರೋಗ್ಯವು ಇತರರೊಂದಿಗೆ ಹಂಚಿಕೊಳ್ಳಲು ಸಂತೋಷವಾಗಿರುವಂಥ ದಿನ. ನಿಮ್ಮ ಮನೆಗೆ ಸಂಬಂಧಿಸಿದ ಹೂಡಿಕೆ ಇವತ್ತು ನಿಮಗೆ ಲಾಭದಾಯಕವಾಗಿರುವಂಥದ್ದು. ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು. ಮುಂದಿನ ರಾಶಿ ಧನುರಾಶಿ. ನೀವು ಎಂದಾದರೂ ಒಂದು ದಿನ ಈ ಒಂದು ಜೀವನದಲ್ಲಿ ದುಃಖವನ್ನು ಅನುಭವಿಸಬೇಕು. ಆದರೆ ಪ್ರತಿನಿತ್ಯ ದುಃಖವನ್ನು ಅನುಭವಿಸೋದು ನಿಮ್ಮ ಮನಸ್ಸಿಗೆ ಕಿರಿಕಿರಿಯನ್ನು ನೀಡುತ್ತೆ. ಅದಕ್ಕೆ ನೀವು ಯೋಗ, ಧ್ಯಾನ, ಪ್ರಾಣಾಯಾಮದಿಂದ ದಿನವನ್ನು ಪ್ರಾರಂಭಿಸಿ ಅಂತ ಈ ಒಂದು ರಾಶಿಯವರಿಗೆ ಸೂಚನೆಯನ್ನು ನೀಡಲಾಗಿರುವಂಥದ್ದು. ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನು ಕೂಡ ತಿಳ್ಕೊಂಡಿದ್ದಾಯ್ತು. ಧನುರಾಶಿಯವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ಅನಂತ ಜೀವನದಲ್ಲಿ ಉತ್ಕೃಷ್ಟ ವೈಭವವನ್ನು ಆನಂದಿಸಲು, ನಿಮ್ಮ ಜೀವನದ ಹೆಚ್ಚು ಭವ್ಯಗೊಳಿಸಲು ಒಳ್ಳೆಯ ದಿನ, ಮತ್ತು ಚಿಂತೆಯ ಅನುಪಸ್ಥಿತಿ ಈ ದಿಕ್ಕಿನಲ್ಲಿ ಒಂದು ಮೊದಲ ಹೆಜ್ಜೆ ಆಗಿ ಒಂದು ಮಕರ ರಾಶಿಯವರಿಗೆ ಮೂಡಿ ಬರ್ತಾ ಇರೋದು. ಮಕರ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆನೂ ಕೂಡ ತಿಳಿದುಕೊಳ್ತಾ ಹೋಗೋಣ. ಕುಂಭರಾಶಿ. ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ಗಂಭೀರ ಪ್ರಯತ್ನಗಳನ್ನು ಇವತ್ತು ನೀವು ಮಾಡ್ತೀರಾ, ಮತ್ತು ಹಣ ನಿಮ್ಮ ಕೈಯಲ್ಲಿ ಉಳಿಯೋದಿಲ್ಲ. ಇಂದು ನೀವು ಹಣ ಉಳಿಸುವ ಅನೇಕ ತೊಂದರೆಗಳು ಎದುರಿಸಬೇಕಾಗುತ್ತೆ. ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ. ಮುಂದಿನ ಹಾಗೂ ಕೊನೆಯ ರಾಶಿ ಗುರುಜಿ ಮೀನರಾಶಿ. ನಿಮ್ಮ ದೈಹಿಕ ಬಲವನ್ನು ನಿರ್ವಹಿಸಲು ಮತ್ತು ಕ್ರೀಡೆಯಲ್ಲಿ ಸಮಯ ಕಳೆಯುವ ಸಾಧ್ಯತೆ ಇದೆ. ನಿಮ್ಮ ತಾಯಿಯು ದುಂದುಗಾರಿಕೆ ಮತ್ತು ನೀವು ಈಡಾಗಬಹುದು. ಆದ್ದರಿಂದ ನಿಮಗೆ ಸ್ವಲ್ಪ ಕೋಪದ ವಿಚಾರದಲ್ಲಿ ಕೋಪತಾಪಗಳು ಜಾಸ್ತಿ ಇರುತ್ತೆ. ಇಲ್ಲಿಗೆ ವೀಕ್ಷಕರೇ 12 ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ನಾನು ಹೇಳ್ದಾಗೆ ನೀವು ಕೂಡ ಗುರುಜಿಗಳ ಬಳಿ ಮಾತನಾಡಬೇಕು. ಕರೆ ಮಾಡೋದು ಹೇಗೆ ಅಂತ ಹೇಳಿದ್ರೆ ಲಾಸ್ಟ್ 777 ಏನು ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಮೊಬೈಲ್ ನಂಬರ್, ಆ ನಂಬರ್ಗೆ ಕಾಲ್ ಮಾಡಿ ಗುರೂಜಿಗಳ ಬಳಿ ನೀವು ಮಾತನಾಡಿ ಅಂತ ಹೇಳ್ತಾ, ಗುರೂಜಿ ವಾಟ್ಸಪ್ ನಲ್ಲಿ ಬಂದಿರುವಂತಹ ಮತ್ತೊಂದು ಪ್ರಶ್ನೆ ಇತ್ತು, ಅದನ್ನು ಕೂಡ ತಗೊಂಡ್ಬಿಡೋಣ ಗುರೂಜಿ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರೂಜಿ. ಕಾರ್ತಿಕ್. ಜನ್ಮ ದಿನಾಂಕ ಹೇಳಿ. 14/11/2010. ಜನ್ಮ ಸಮಯ 12:30 PM ಗಳಲ್ಲಿ. ಗುರುಜಿ ಇವರು ವಿಜಯನಗರ ಅಂತ ಹೇಳ್ತಾ ಇದ್ದಾರೆ, ತಾವು ಹುಟ್ಟಿರುವಂತಹ ಒಂದು ಸ್ಥಳ. ಇವ್ರು ಕೇಳ್ತಾ ಇರೋ ಪ್ರಶ್ನೆ, SSLC ಈಗ ಕಂಪ್ಲೀಟ್ ಮಾಡಿದೀನಿ,
ವಿಚ್ ಟೈಮ್ ಟು ಚೂಸ್ ಸೈನ್ಸ್ ಅಂತ ಹೇಳಿ ಹಾಕಿದ್ದಾರೆ, ಆರ್ಟ್ಸ್ ಆರ್ ಕಾಮರ್ಸ್, ಯಾವುದನ್ನ ಚೂಸ್ ಮಾಡ್ಕೋಬೇಕು, ಸೈನ್ಸ್ ತಗೋಬೇಕಾ, ಆರ್ಟ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ಈಗಿನ SSLC ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಕಾರ್ತಿಕ್ ಯಾರು ಪ್ರಶ್ನೆ ಕಳಿಸಿದ್ದಾರೆ ಜಾತಕದ ವಿಚಾರದಲ್ಲಿ, ತುಂಬ ಒಳ್ಳೆಯ ಒಂದು ಪ್ರಶ್ನೆ. ಯಾಕಂದರೆ ನೋಡಿ, ಪ್ರತಿಯೊಂದು ವಿಚಾರದಲ್ಲಿ ನಾವು ನೋಡೋದಾದ್ರೆ ಮೊದಲನೇ ನಿರ್ಧಾರ ಮಾಡಿದ್ರೆ ಅವರಿಗೆ ಮುಂದಿನ ಎಜುಕೇಷನ್ಗೆ ತುಂಬ ಸಹಾಯವಾಗುವಂಥದ್ದು. ಸೊ ಇವರ ಜಾತಕದಲ್ಲಿ ಹುಟ್ಟಿರುವಂಥ ವಾರ ಶನಿವಾರ, ಧನಿಷ್ಠ ನಕ್ಷತ್ರ ಇರುವಂಥದ್ದು, ಮತ್ತು ಮಕರ ರಾಶಿ. ಸೊ ಇಲ್ಲಿ ಎಜುಕೇಷನ್ ವಿಚಾರವಾಗಿ ಕೇಳಿದ್ದೀರ, ಪಂಚಮಾಧಿಪತಿ, ಸಪ್ತಮಾಧಿಪತಿ ಮತ್ತು ಲಾಭಾಧಿಪತಿ ಅಂತ ಹೇಳ್ತೀವಿ. ಸೊ ಇಲ್ಲಿ ರಾಹು ಪ್ರಬಲವಾಗಿರೋದ್ರಿಂದ ಇವರು ಸೈನ್ಸ್ ಎಜುಕೇಷನ್ ತಗೋಬೋದು, ಅಂದರೆ PCMB ಅಂತ ಹೇಳ್ತಾರಲ್ಲ. ತದನಂತರ ಇವರು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಅಂದರೆ ಇಂಜಿನಿಯರಿಂಗ್ ಆಗಿರ್ಬೋದು, BCA ಆಗಿರ್ಬೋದು, ಮತ್ತು ಕಂಪ್ಯೂಟರ್ ರಿಲೇಟೆಡ್ ಕೋರ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಈ ರೀತಿ ಎಲ್ಲ ಅನುಕೂಲತೆಗಳಿರುವಂಥ ಕೋರ್ಸ್ಗಳನ್ನು ಇವರು ಮಾಡಬಹುದು. ದಶಾಭುಕ್ತಿ ಕೂಡ ಇವರಿಗೆ ಸಪೋರ್ಟ್ ಇದೆ. ಅದರಲ್ಲೂ ವಿಶೇಷವಾಗಿ ರಾಹು ದಶೆ ನಡೀತಾ ಇರೋದ್ರಿಂದ ಇವರಿಗೆ ಎಜುಕೇಷನ್ಗೆ ಅನುಕೂಲ ಸಿಗುವಂಥದ್ದು. ಯಾಕಂದರೆ ಮಾರ್ಚ್ 2033ವರೆಗೂ ರಾಹು ದಶೆ ಇದೆ, ಅಲ್ಲಿವರೆಗೂ ಇವರಿಗೆ ಪೂರ್ಣ ಪ್ರಮಾಣದಲ್ಲಿ ಲಾಭ ಖಂಡಿತ ಆಗುತ್ತೆ. ಸೊ ನಮಗೆ ಪ್ರಶ್ನೆಯನ್ನ ಕಳಿಸಿರ್ತಕ್ಕಂಥ ಕಾರ್ತಿಕ್ ಅವ್ರಿಗೆ ಕೂಡ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರೂಜಿಗಳು ಸಹ ಉತ್ತರವನ್ನ ನೀಡಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ನಿಮ್ಮ ಎಜುಕೇಶನ್ಗೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ತಿಳಿಸ್ತಾ, ವೀಕ್ಷಕರೇ, ಮೀನರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಏನಿದೆ, ಹೇಗೆ ನೀವು ಅನ್ಕೊಂಡಿರುವಂತ ಕೆಲಸ ಈ ತಿಂಗಳು ಆಗುತ್ತಾ ಇಲ್ವಾ ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ. ಗುರುಜಿ, ಮೀನರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವಗ್ರಹಗಳ ಗೋಚಾರದ ಪ್ರಭಾವ ಎಷ್ಟು ಮಟ್ಟಿಗಿದೆ, ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನ್ ಸೂಚಿಸುತ್ತೆ ಗುರುಜಿ? ನೋಡಿ, ನಾವು ಯಾವುದೇ ರಾಶಿ ಫಲ ನೋಡಬೇಕಾದ್ರೆ ಬಹುಮುಖ್ಯವಾಗಿ ಗುರು ಮತ್ತು ಶನಿಯ ಗೋಚಾರ ನೋಡ್ತೀವಿ. ಅದರ ಅನುಸಾರವಾಗಿ ಮೀನರಾಶಿಯವರಿಗೆ ಇಲ್ಲಿ ರಾಶ್ಯಾಧಿಪತಿ ಗುರು ಚತುರ್ಥ ಭಾವದಲ್ಲಿ ಇರುವಂಥದ್ದು, ಸುಖ ಸ್ಥಾನದಲ್ಲಿ ಇರುವಂಥದ್ದು. ನಿಮಗೆ ಅಂದರೆ ಗುರುಬಲ ಇಲ್ಲ, ಆದರೆ ಸುಖ ಸ್ಥಾನ ಗುರು ಒಳ್ಳೆಯದು. ಮತ್ತು ಶನಿ ಗುರುರ ಒಂದು ವಿಚಾರದಲ್ಲಿ ನೋಡಿದ್ರೆ ಮುಂದಿನ ವಿಚಾರ ಅಂದರೆ ಶನೇಶ್ವರ ಗ್ರಹರು ವ್ಯಯಾಧಿಪತಿಯಾಗಿ ನಿಮಗೆ ರಾಶಿಯಲ್ಲೇ ಗೋಚರವಾಗ್ತಿರುವಂಥದ್ದು. ಸೊ ರಾಶಿಯಲ್ಲೇ ಜನ್ಮ ಶನಿ ಇರುವಂಥದ್ದು ಮೀನರಾಶಿಯವರಿಗೆ ನೋಡ್ತೀವಿ. ಸೊ ಗೋಚಾರದಲ್ಲಿ ಮೀನರಾಶಿಯವರಿಗೆ ಶುಭ ಗ್ರಹವಾದ ಉಳಿದಿರೋ ಶುಭ ಗ್ರಹಗಳಾದ ಮಂಗಳ ಗ್ರಹ ಆಗಿರ್ಬೋದು, ಅದು ಕೂಡ ದ್ವಿತೀಯ ಮತ್ತು ಭಾಗ್ಯಾಧಿಪತಿಯಾಗಿ ಸಪ್ತಮ ಸ್ಥಾನದಲ್ಲಿದ್ದು ಕುಜದೋಷ ನಿರ್ಮಾಣ ಮಾಡ್ತಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೀನರಾಶಿಯವರಿಗೆ. ಮತ್ತು ಉಳಿದಿರುವಂಥ ಗ್ರಹದ ವಿಚಾರದಲ್ಲಿ ನವಗ್ರಹ ಗೋಚಾರ ತೃತೀಯ ಅಷ್ಟಮಾಧಿಪತಿಯಾದ ಶುಕ್ರ ಗ್ರಹರು ಕೂಡ ಪಂಚಮ ಸ್ಥಾನದಲ್ಲಿ ಗೋಚರವಾಗ್ತಿರುವಂಥದ್ದು. ಅಂದರೆ ಸೆಪ್ಟೆಂಬರ್ 14ರವರೆಗೂ ಕೂಡ ಪಂಚಮದಲ್ಲಿ ಶುಕ್ರ ಇರುವಂಥದ್ದು. ಅದೇ ರೀತಿ ಬುಧ ಮತ್ತು ಸೂರ್ಯನ ಗೋಚಾರ ಕೂಡ ವಿಶೇಷ ಅನುಕೂಲತೆಗಳನ್ನು ಮೀನರಾಶಿಗೆ ಮಾಡಿಕೊಳ್ಳುತ್ತೆ. ಈ ರೀತಿ ಗೋಚಾರದಲ್ಲಿ ನಾವು ಆಗುವಂಥದ್ದನ್ನು ನೋಡ್ತೀವಿ. ಅಂದರೆ ಶನಿಯಿಂದ ಸ್ವಲ್ಪ ಮೀನರಾಶಿಯವರಿಗೆ ನೆಗೆಟಿವ್ ಏನಂದರೆ ಸಾಡೆ ಸತಿ ನಡೀತಾ ಇರುವಂಥದ್ದು. ಅದರ ವಿಚಾರವಾಗಿ ಸ್ವಲ್ಪ ಇದು ಮಾಡುವಂಥದ್ದು. ಅದಕ್ಕೆ ಶನಿಯ ಪರಿಹಾರ ಏನು, ತೈಲಾಭಿಷೇಕ ಮಾಡಿಸುವಂಥದ್ದು, ಶನಿ ಚಾಲಿಸ ಹೇಳುವಂಥದ್ದು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಹನುಮಾನ್ ಚಾಲಿಸ ಹೇಳುವಂಥದ್ದು ಅಥವಾ ಶನಿ ಚಾಲಿಸ ಹೇಳುವಂಥದ್ದು, ಇದೆಲ್ಲ ಒಳ್ಳೆಯದನ್ನು ಮೀನರಾಶಿಯವರಿಗೆ ತಂದು ಕೊಡುತ್ತೆ. ಮತ್ತು ಗುರುಬಲ ಕೂಡ ಇರದೇ ಇರೋದ್ರಿಂದ ಸ್ವಲ್ಪ ಗುರುಗಳ ಆರಾಧನೆ, ಗುರುಗಳನ್ನು ನಂಬಿಸುವಂಥದ್ದು, ಗುರುಗಳಿಗೆ ಪ್ರಾರ್ಥನೆ ಸಲ್ಲಿಸುವಂಥದ್ದು, ಮತ್ತು ಗುರುಗಳಿಗೆ ಸಂಬಂಧಪಟ್ಟಂಥ ದೇವಸ್ಥಾನಗಳು ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯ, ಯಡಿಯೂರು ಸಿದ್ಧಲಿಂಗೇಶ್ವರ ಮತ್ತು ಗುರು ದತ್ತಾತ್ರೇಯರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಗುರುಗಳ ಆಶೀರ್ವಾದ ಆರಾಧನೆ ಮಾಡುವಂಥದ್ದು ಗುರುಬಲ ಸಿಗುತ್ತೆ. ಈ ರೀತಿ ಶನಿ ಗುರುವಿನ ಗೋಚಾರ, ಮಂಗಳ ಗ್ರಹ ಮತ್ತು ಬುಧ ಗ್ರಹ ಮತ್ತು ಶುಕ್ರನ ಗೋಚಾರ, ನವಗ್ರಹಗಳ ಗೋಚಾರ, ಈ ಪ್ರಭಾವವನ್ನು ಮೀನರಾಶಿಯವರಿಗೆ 2025 ಸೆಪ್ಟೆಂಬರ್ ಅಲ್ಲಿ ಸಿಗುವಂಥದ್ದು. ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ಮೀನರಾಶಿಯವರಿಗೆ ನವಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ಹೇಗೆ ಬೀರಬಹುದು ಅಂತ ಹೇಳಿ. ನೋಡಿ, ತುಂಬ ವಿಸ್ತೃತವಾಗಿ ಒಂದು ಮೀನರಾಶಿಯವರ ವಿಚಾರವಾಗಿ ಹೇಳೋದಾದರೆ ನಾವು ಚರ್ಚಿಸಿದ ಹಾಗೆ ಗೋಚಾರದ ಪ್ರಭಾವಗಳಲ್ಲಿ ಬಹುಮುಖ್ಯವಾಗಿ ಸಪ್ತಮ ಸ್ಥಾನದಲ್ಲಿ ಮಂಗಳ ಗ್ರಹ ಇರುವಂಥದ್ದು ಸ್ವಲ್ಪ ನಕಾರಾತ್ಮಕ ದೃಷ್ಟಿಯನ್ನು ತಂದುಕೊಡುವಂಥದ್ದು. ಯಾಕಂದರೆ ಸಪ್ತಮ ಮಂಗಳ ಏನಾಗುತ್ತೆ ಅಂತಂದರೆ ಕುಜದೋಷ ಕೂಡ ನಿರ್ಮಾಣ ಮಾಡುತ್ತೆ. ನಾವು ಆವಾಗಲೇ ಹೇಳ್ದಂಗೆ ಕುಜದೋಷ ಅಲ್ದಿರ ಸಪ್ತಮ ಮಂಗಳ ಮೀನರಾಶಿಯವರಿಗೆ ಏನನ್ನು ತಂದು ಕೊಡುತ್ತೆ, ಸ್ವಲ್ಪ ಬೇಗ ಕೋಪ ತಂದು ಕೊಡುವಂಥದ್ದು, ಬೇಗ ರಿಯಾಕ್ಟ್ ಮಾಡುವಂಥದ್ದು. ಮತ್ತು ಏನಾಗುತ್ತೆ ಅಂದರೆ ಗಂಡ ಹೆಂಡತಿಯರಲ್ಲಿ ಅಂದರೆ ಏನಾಗುತ್ತೆ ಅಂದರೆ ವಿತಿನ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಹಸ್ಬೆಂಡ್ ಆ್ಯಂಡ್ ವೈಫ್. ಯಾಕಂದರೆ ಸಪ್ತಮ ಭಾವ ಅಂದರೆ ನಾವು ದಾಂಪತ್ಯ ಭಾವ ಅಂತ ಹೇಳ್ತೀವಿ. ಸೊ ರಾಶಿಯವರ ಒಂದು ಕಪಲ್ಸಲ್ಲಿ ಏನಾಗುತ್ತೆ ಅಂದರೆ ವಿರಸ ಜಾಸ್ತಿ ಆಗುತ್ತೆ, ತಾಳ್ಮೆ ಕಮ್ಮಿ ಆಗುತ್ತೆ, ಪೇಷನ್ಸ್ ಅನ್ನೋದು ಕಮ್ಮಿ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಜಾಸ್ತಿ ಕಿರ್ಚಾಡುವಂಥದ್ದು ಹೆಚ್ಚಾಗುತ್ತೆ ಈ ಒಂದು ತಿಂಗಳಿನಲ್ಲಿ. ಮತ್ತು ಮನೆಯಲ್ಲಿ ಏನು ಅಂತಂದರೆ ಯಾರಾದರೂ ಮೀನರಾಶಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಿದ್ದರೆ ಬುಧನ ಒಂದು ಗೋಚಾರದಿಂದ ಇವರು ಸ್ವಲ್ಪ ಹಿನ್ನಡೆ ಅನುಭವಿಸುವಂಥದ್ದು. ಆದಷ್ಟು ಬೇಗ ಸ್ವಲ್ಪ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಮೀನರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ, ವಿಶೇಷವಾಗಿ ವಿದ್ಯಾರ್ಥಿಗಳು.
ಮತ್ತೆ ಭಾಗ್ಯ ಅಧಿಪತಿಯಾದ ಶುಕ್ರನ ಮನೆಯಲ್ಲಿ ಇದು ಇರೋದ್ರಿಂದ, ಕುಜ ಇರೋದ್ರಿಂದ ಸ್ವಲ್ಪ ಭಾಗ್ಯಕ್ಕೆ ಕೊರತೆ. ಮತ್ತೆ ಯಾವ್ದಾದ್ರೂ ಒಂದು ಕೋರ್ಟ್ ಕಚೇರಿ, ಚಿನ್ನ ಬೆಳ್ಳಿ ಸೇರುವಂಥದ್ದು, ಪೂರ್ವಿಕರ ಆಸ್ತಿ ಬರೋದ್ರಲ್ಲಿ ತಾವು ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಅದರಿಂದ ನಿರಾಸೆ ಜಾಸ್ತಿ ಆಗುತ್ತೆ ಮೀನರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ. ಅದೃಷ್ಟವನ್ನು ಸ್ವಲ್ಪ ಕಳೆದು ಬಿಡುವಂಥದ್ದು. ಭಾಗ್ಯಾಧಿಪತಿ ಅಷ್ಟಮ ಸ್ಥಾನಕ್ಕೆ ಬಂದಾಗ ಅದೃಷ್ಟ ಕಮ್ಮಿ ಮಾಡ್ತಾರೆ. ಅಂದ್ರೆ ಮೀನರಾಶಿಯವರಿಗೆ ರಾಶಿಯಿಂದ ತೃತೀಯ ಮತ್ತು ಅಷ್ಟಮ ಅಧಿಪತಿ ಆಗಿರುವಂಥ ಶುಕ್ರ ಗ್ರಹ ಗೋಚಾರ ಸೆಪ್ಟೆಂಬರ್ 14ನೇ ತಾರೀಕುವರೆಗೂ ಪಂಚಮ ಸ್ಥಾನದಲ್ಲಿರುವಂಥದ್ದು. ತದನಂತರ ರೋಗ, ಋಣು, ರಿಪು, ಶತ್ರು ಸ್ಥಾನದಲ್ಲಿ ಸೆಪ್ಟೆಂಬರ್ 15ನೇ ತಾರೀಕು ನಂತರ ಶುಕ್ರನ ಗೋಚಾರ ಆಗ್ತಿರುವಂಥದ್ದು. ಇದರಿಂದ ಏನಾಗುತ್ತೆ, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕೊಡುವಂಥದ್ದು ಮೀನರಾಶಿಯವರಿಗೆ, ಮತ್ತೆ ಸಾಲ ಆಗುವಂಥದ್ದು ಮತ್ತು ಶತ್ರುಗಳು ಜಾಸ್ತಿ ಆಗುವಂಥದ್ದು, ಶತ್ರು ಬಾಧೆ ಅಂತ ಹೇಳ್ತಾರಲ್ಲ ಆ ರೀತಿ ಜಾಸ್ತಿ ಆಗುತ್ತೆ. ಮತ್ತೆ ಇದರಿಂದ ನಾವು ಹೇಳೋದಂದ್ರೆ ಏನೇ ಕಷ್ಟ ಆದ್ರೂ ದೇವರ ಪಾದನೆ ಗತಿ ಅಂತ ಹೇಳ್ತಾರಲ್ಲ ಆ ರೀತಿ ದೇವರ ಆರಾಧನೆ, ದೇವರ ಒಂದು ಸ್ಮರಣೆಯಿಂದ ಇದು ದೂರವಾಗುತ್ತೆ. ಮತ್ತೆ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು. ಸುಮಾರು ದಿನದಿಂದ ಒಂದು ಕಡೆ ನೀವೇನಾದ್ರೂ ಉದ್ಯೋಗ ಮಾಡ್ತಿದ್ರೆ ಯಾವುದೋ ವಿಚಾರದಲ್ಲಿ ತಗಲಾಕೊಂಡು ಕೆಲಸ ಬಿಟ್ಬಿಡುವಂಥದ್ದು, ಮೀನರಾಶಿಯವರು ಕೆಲಸ ಕಳ್ಕೊಳ್ಳುವಂಥದ್ದು ಸೆಪ್ಟೆಂಬರ್ ಅಲ್ಲಿ ನೋಡ್ತೀವಿ. ಮೀನರಾಶಿಯವರು ಮತ್ತೆ ಅತಿಯಾದ ಸ್ವಲ್ಪ ಚಟದ ವ್ಯಸನಿಗಳಾಗುವಂಥದ್ದು, ಹೆಚ್ಚಾಗಿ ಕುಡಿಯುವಂಥದ್ದು, ಅತಿಯಾಗಿ ತಿನ್ನುವಂಥದ್ದು, ಮತ್ತೆ ಅತಿಯಾಗಿ ನಂಬಿ ಬಿಡುವಂಥದ್ದು, ಹೆಚ್ಚಾಗಿ ಜಾಗೃತಿಯಿಂದ ಇರುವಂಥದ್ದು ಸೂಚಿಸಲಾಗಿದೆ. ಈ ರೀತಿ ಮೀನರಾಶಿಯವರು ಖಂಡಿತ ಮಾಡಿದ್ರೆ ಅವ್ರಿಗೆ ಒಳ್ಳೇದು ಆಗುತ್ತೆ. ಗುರುಜಿ, ವಿಸ್ತೃತವಾಗಿ ಮೀನರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನವಗ್ರಹಗಳ ಗೋಚಾರದ ಪ್ರಭಾವ ಹೇಗಿದೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸ್ಕೊಟ್ಟಿದ್ರೆ, ಇನ್ನು ಕೂಡ ಮುಂದುವರೆದ ಭಾಗವಾಗಿ ನೋಡೋದಾದ್ರೆ ರಾಷ್ಟ್ರಾಧಿಪತಿ ಗೋಚಾರ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ, ಅದರ ಒಂದು ಆಧಾರದ ಮೇಲೆ ಏನಾದ್ರೂ ಶುಭ ಫಲಗಳು ಇದೆಯಾ, ಹೇಗೆ? ನೋಡಿ, ರಾಷ್ಟ್ರಾಧಿಪತಿ ಗೋಚಾರ ಚತುರ್ಥ ಭಾವದಲ್ಲಿ ಗುರುಗ್ರಹದ ಒಂದು ಗುರು ಭಗವಾನರ ಗೋಚಾರ ಆಗ್ತಿರುವಂಥದ್ದು. ಇದು ಒಳ್ಳೆ ವಿಚಾರ. ಯಾವುದಕ್ಕೆ ಅಂದ್ರೆ ಮೀನರಾಶಿಯವರು ನೋಡಿ, ಒಂದು ವಾಹನ ಖರೀದಿ ಮಾಡ್ತಾ ಇದ್ರೆ ಮತ್ತು ಒಂದು ಮನೆ ಖರೀದಿ ಮಾಡ್ತಾ ಇದ್ರೆ, ಒಂದು ಸೈಟು ಜಮೀನು ವಿಚಾರ ಖರೀದಿಗೆ ಮೀನರಾಶಿಯವರಿಗೆ ಈ ಒಂದು ಮಾಸ ಪ್ರಶಸ್ತವಾಗಿರುವಂಥದ್ದು. ಮತ್ತೆ ಚತುರ್ಥ ಭಾವ ಒಂದು ಸುಖ ಭಾವ ಅಂತ ಹೇಳ್ತೀವಿ, ಅಂದ್ರೆ ಹೌಸ್ ಆಫ್ ಕಂಫರ್ಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಮನೆಯಲ್ಲಿರುವ ವಾತಾವರಣ ಕೂಡ ನಾವು ನೋಡ್ತಾ ಇರುವಂಥದ್ದು. ಮೀನರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬಾ ಮುಖ್ಯವಾಗಿ ಸುಖ, ಶಾಂತಿ, ನೆಮ್ಮದಿ ಹೆಚ್ಚಾಗಿ ನೆಲೆಸುವಂಥದ್ದು ಮನೆಯಲ್ಲಿ. ಇದೊಂದು ಸಕಾರಾತ್ಮಕ ವಿಚಾರ ಮೀನರಾಶಿಯವರಿಗೆ ಜರುಗುತ್ತದೆ. ಅದೇ ಸಮಯದಲ್ಲಿ ಸಪ್ತಮ ಸ್ಥಾನಕ್ಕೆ ಬುಧನ ಗೋಚಾರ ಬಂದು ಒಂದು ಭದ್ರ ಯೋಗ ಅಂತ ಒಂದು ಸೃಷ್ಟಿಯಾಗುವಂಥದ್ದು. ಏನಾಗುತ್ತೆ ಭದ್ರ ಯೋಗ ಅಂತಂದ್ರೆ, ಆ ರಾಶಿಗೆ ಬಂದಾಗ ಆ ರಾಶಿಯವರಿಗೆ, ಮೀನರಾಶಿಯವರಿಗೆ ಏನಾಗುತ್ತೆ ಅಂದ್ರೆ ತುಂಬಾ ಶುಭ ಯೋಗಗಳನ್ನ ಕೊಡುವಂಥದ್ದು. ಮದುವೆ ಇತ್ಯಾದಿ ಎಷ್ಟೋ ದಿನದಿಂದ ನಿಂತ್ಕೊಂಡ್ರೆ ಅದು ಕೂಡ ಮುಂದುವರೆದ ಆಗುವಂಥದ್ದು. ಮತ್ತು ವ್ಯಾಪಾರದಲ್ಲಿ ಬುದ್ಧಿವಂತಿಕೆ ಜಾಸ್ತಿ ಇರುತ್ತೆ. ವಿದೇಶ ಪ್ರಯಾಣಕ್ಕೆ ಹೆಚ್ಚು ಅನುಕೂಲ ಮೀನರಾಶಿಯವರಿಗೆ ಆಗುತ್ತೆ. ಮತ್ತೆ ಮೀನರಾಶಿಯ ವಿದ್ಯಾರ್ಥಿಗಳು ಯಾರು ಹೊರದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೋ ಅಂಥವರು ಉದ್ಯೋಗ ಮಾಡುವಂತ ಒಳ್ಳೆ ಯೋಗ ನಿರ್ಮಾಣವಾಗ್ತಿದೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಯಾರು ಮಾಡ್ತಾರೋ ಅವರಿಗೆ ತುಂಬಾ ಅವಕಾಶಗಳು ಕೂಡ ಬರುತ್ತೆ. ಅದಲ್ದಿರ 17ನೇ ತಾರೀಕು ನಂತರ ಬುಧನ ಗೋಚಾರ ಕೂಡ ಸೂರ್ಯನೊಟ್ಟಿಗೆ ಸಪ್ತಮ ಸ್ಥಾನದಲ್ಲಿ ಸೇರುವುದರಿಂದ ಬುಧಾದಿತ್ಯ ಯೋಗ ಶುಭ ಯೋಗ ಉಂಟಾಗುತ್ತೆ. 17ನೇ ತಾರೀಕು ನಂತರ ಮೀನರಾಶಿಯವರಿಗೆ ಬಹಳ ಬಲಿಷ್ಠವಾದ ಸಮಯ ನಿರ್ಮಾಣವಾಗುತ್ತೆ. ಮೊದಲನೇ ಒಂದು 14ರಿಂದ 15 ದಿನ ಏನಾಗುತ್ತೆ, ಸೆಪ್ಟೆಂಬರ್ ತಿಂಗಳಲ್ಲಿ ಅಷ್ಟೊಂದು ಸ್ಪಷ್ಟತೆ ಇಲ್ಲ. ತದನಂತರ 17ನೇ ತಾರೀಕು ಒಳ್ಳೆ ಬಲಿಷ್ಠವಾದ ಒಂದು ಯೋಗ ನಿರ್ಮಾಣವಾಗುವಂಥದ್ದು. ಮತ್ತೆ ಏನಾಗುತ್ತೆ ಅಂದ್ರೆ ಈ ಒಂದು ಸೆಪ್ಟೆಂಬರ್ ಮಾಸದಲ್ಲಿ ಮೀನರಾಶಿಯವರಿಗೆ ಹೆಚ್ಚಾಗಿ ಯಾವುದೇ ರೀತಿ ನದಿ ಸ್ನಾನ ಆ ರೀತಿ ಅವಶ್ಯಕತೆ ಇಲ್ಲ. ಇದು ಒಂದು ಅತ್ಯಂತ ಶುಭಕಾರಿಯಾಗಿರುವಂಥದ್ದು. ಆದ್ರೆ 13ನೇ ತಾರೀಕಿಂದ 17ನೇ ತಾರೀಕು ಸ್ವಲ್ಪ ಗ್ರಹಗಳ ಬದಲಾವಣೆ ಆಗುವಂಥದ್ದು. ಈ ಸಮಯದಲ್ಲಿ ಸ್ವಲ್ಪ ದೇವರ ದರ್ಶನ ಹೆಚ್ಚಾಗಿ ಮಾಡಿಕೊಂಡ್ರೆ ನಿಮಗೆ ಒಳ್ಳೇದಾಗುವಂಥದ್ದು. ಅಂದ್ರೆ ಕ್ಷೇತ್ರದ ಅಕ್ಕಪಕ್ಕ ದೇವಸ್ಥಾನಗಳಿಗೆ ಭೇಟಿ ನೀಡುವಂಥದ್ದು ಶುಭ ಆಗುತ್ತೆ. ಮತ್ತು ರಾಹು ಕೂಡ 12ನೇ ಮನೆಯಲ್ಲಿ ಇರುವುದು, ಅಂದ್ರೆ ಮೀನರಾಶಿಯವರಿಗೆ ಪ್ರಸ್ತುತವಾಗಿ ರಾಹು 12ನೇ ಮನೆಯಲ್ಲಿ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂಥದ್ದು. ಮತ್ತೆ ಸೆಪ್ಟೆಂಬರ್ 7ನೇ ತಾರೀಕು ನಂತರ ಒಂದು ಆಚರಣೆ ವಿಚಾರವಾಗಿ ನೋಡಬೇಕು ಅಂತಂದ್ರೆ ರಾಹು ಜಯಂತಿ ಇರುವಂಥದ್ದು. ಇದು ತುಂಬಾ ವಿಶೇಷವಾದ ಗ್ರಹಣದ ವಿಚಾರವಾಗಿ ತಿಳಿಸ್ಕೊಟ್ವಿ ಕೆಲವೊಂದು ಎಪಿಸೋಡದಲ್ಲಿ. ಒಂದು ರಾಹುವಿನ ಜಯಂತಿ ಆಗುವಂಥದ್ದು, ಅಂದ್ರೆ ನೈಋತ್ಯ ದಿಕ್ಕಲ್ಲಿ ಇರುವಂತ ನವಗ್ರಹಗಳಿರುವಂತ ರಾಹು ಗ್ರಹದ ಒಂದು ಸ್ಥಿತವಾಗಿರುತ್ತೆ. ರಾಹುವಿನ ದರ್ಶನ ಮಾಡಿ ರಾಹುವಿನ ಪೂಜೆ ಸಲ್ಲಿಸಿ ನಿಮಗೆ ಒಳ್ಳೇದಾಗುತ್ತೆ ಮೀನರಾಶಿಯವರು. 6ನೇ ತಾರೀಕು ನಂತರ ಮುಂದಿನ ಆಚರಣೆ ಅಂತಂದ್ರೆ ಏನಾಗುತ್ತೆ, ಅನಂತ ಪದ್ಮನಾಮ ಸ್ವಾಮಿ ರಥ ಇರುವಂಥದ್ದು. ಅದನ್ನು ಆಚರಣೆ ನಿಮ್ಮ ಪದ್ಧತಿಯಲ್ಲಿದ್ರೆ ಈ ರಥವನ್ನು ಆಚರಣೆ ಮಾಡಿ ಮಿಸ್ ಮಾಡ್ಕೋಬೇಡಿ.
8ನೇ ತಾರೀಕು ಮಹಾಲಯ ಪಕ್ಷ ಆರಂಭವಾಗುತ್ತೆ, ಸೆಪ್ಟೆಂಬರ್ 8ನೇ ತಾರೀಕು. ಅದಕ್ಕೆ ಪಿತೃಪಕ್ಷ ಕೂಡ ಅಂತ ಹೇಳ್ತೀವಿ. ಅಲ್ಲಿಂದ 15 ದಿನಗಳ ಕಾಲ ಪಿತೃಪಕ್ಷವೆಂದೇ ಆಚರಿಸಲಾಗುತ್ತೆ ಸೆಪ್ಟೆಂಬರಲ್ಲಿ. ಅಂದರೆ ಸೆಪ್ಟೆಂಬರ್ 8ನೇ ತಾರೀಕಿಂದ ಸೆಪ್ಟೆಂಬರ್ 21ನೇ ತಾರೀಕು ಅಂತ ಹೇಳ್ತೀವಿ. ಈ 15 ದಿನಗಳ ಕಾಲ ಪಿತೃಗಳಿಗೆ ಸಂಬಂಧಿತವಾಗಿರುವಂಥ ದಿನಗಳು. ಇದು ತಪ್ಪದನೇ ಮೀನರಾಶಿಯವರು, ಎಲ್ಲ ರಾಶಿಯವರು ಮಾಡಿ, ವಿಶೇಷವಾಗಿ ಮೀನರಾಶಿಯವರು ಪಿತೃಗಳ ಶಾಂತಿ, ತರ್ಪಣ ಇತ್ಯಾದಿ ಸೇವೆಗಳನ್ನು ಮತ್ತು ಪಿಂಡ ಪ್ರದಾನ ಇತ್ಯಾದಿಗಳನ್ನು ಮಾಡಬೇಕು. ಅದಲ್ದಿರ ಇದರ ಜೊತೆಯಲ್ಲಿ ದಾನ, ಧರ್ಮ, ಸ್ನಾನ, ನದಿ ಸ್ನಾನ ಮತ್ತು ತಿಲೋದಕ ಪಿಂಡ ಪ್ರದಾನ ಮತ್ತು ದಾನಾದಿಗಳನ್ನು ಮಾಡುವಂಥದ್ದು. ಯಾವ ಪದ್ಧತಿ ಇದೋ ಅಂತಂದ್ರೆ ಕೆಲವೊಬ್ಬರಲ್ಲಿ ಏನೋ ಇರುತ್ತೆ, ಒಂದೊಂದು ಪದ್ಧತಿಯಲ್ಲಿ ತರ್ಪಣ ಕೊಡುವಂಥದ್ದು, ಕೆಲವೊಂದು ಪದ್ಧತಿಯಲ್ಲಿ ಅಸ್ಥಿಯನ್ನ ನೀರಿಗೆ ಬಿಡುವಂಥದ್ದು. ಅಂದ್ರೆ ಈ ಒಂದು ಪಿತೃಪಕ್ಷ ಕಾಲದಲ್ಲಿ ಅದನ್ನ ಅವರವರ ಪದ್ಧತಿ ಅನುಸಾರವಾಗಿ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಇದನ್ನ ಮಾಡಿ ಮುಗಿಸಿ ಮತ್ತೆ ಇದರ ಮಧ್ಯೆ 17ನೇ ತಾರೀಕು ವಿಶೇಷವಾಗಿ ವಿಶ್ವಕರ್ಮ ಜಯಂತಿ ಬರುವಂಥದ್ದು. ವಿಶ್ವಕರ್ಮ ಜನಾಂಗದವರು ಇದನ್ನು ತುಂಬಾ ವಿಶೇಷವಾಗಿ ಆಚರಣೆ ಪೂಜೆ ಮಾಡ್ತಾರೆ. ಇದೊಂದು ಅವರ ಕುಲದೇವರ ಹಬ್ಬವಾಗಿರುವಂಥದ್ದು. ಅದಲ್ದಿರ ಉಳಿದಿರುವಂಥ ಜಯಂತಿಗಳನ್ನು ಕೂಡ ಆಚರಿಸುವಂಥದ್ದು. 22ನೇ ತಾರೀಕು, ಇನ್ನೇನು ಸೆಪ್ಟೆಂಬರ್ 22 ಮುಗಿದ್ರೆ ಭಾದ್ರಪದ ಮುಗಿದು ನವರಾತ್ರಿ ಪ್ರಾರಂಭ ಆಗುವಂಥ ತುಂಬಾ ಶುಭ ಸಮಯ ಅಂತ ಹೇಳ್ತೀವಿ. ನವರಾತ್ರಿ ಕಾಲದಲ್ಲಿ 9 ದೇವಿಯರ ಆರಾಧನೆ, 9 ನವ ದುರ್ಗೆಯರ ಆರಾಧನೆ, ಗುಪ್ತ ನವರಾತ್ರಿ ಅಂತ ಹೇಳ್ತೀವಿ, ದುರ್ಗೆಯರ ಆರಾಧನೆ ಪ್ರಾರಂಭವಾಗುವಂಥದ್ದು. ಮತ್ತೆ ಸೆಪ್ಟೆಂಬರ್ 29ನೇ ತಾರೀಕು ವಿಶೇಷವಾಗಿ ಸರಸ್ವತಿ ಪೂಜೆ ಇರುವಂಥದ್ದು. ಹಾಗೆ 30ನೇ ತಾರೀಕು ದುರ್ಗಾಷ್ಟಮಿ ಇರುವಂಥದ್ದು, ಸೆಪ್ಟೆಂಬರ್ 30. ಈ ರೀತಿ ರಾಶಾಧಿಪತಿಯ ಗೋಚಾರದ ಜೊತೆಗೆ ಈ ಸೆಪ್ಟೆಂಬರ್ ಮಾಸದಲ್ಲಿ ವಿಶೇಷ ಆಚರಣೆಗಳನ್ನು ಮೀನರಾಶಿಯವರು ಆಚರಿಸಬಹುದಾಗಿರುವಂಥದ್ದು ನಾವು ತಿಳಿಸ್ತಾ ಇದ್ದೀವಿ. ಗುರುಜಿ, ಇನ್ನು ನಕ್ಷತ್ರಗಳ ಆಧಾರಿತವಾಗಿ ಏನಾದ್ರೂ ಶುಭ ಫಲಗಳು ಇದೆಯಾ ಮೀನರಾಶಿಯವರಿಗೆ? ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ಸೆಪ್ಟೆಂಬರ್ ತಿಂಗಳಲ್ಲಿ ಇವರು? ನೋಡಿ, ಖಂಡಿತ ಒಂದು ನಕ್ಷತ್ರ ಆಧಾರಿತವಾಗಿ ನೋಡ್ಬೇಕಾದ್ರೆ ಬಹುಮುಖ್ಯವಾಗಿ 3 ನಕ್ಷತ್ರಗಳು, ಪೂರ್ವಭಾದ್ರ, ಉತ್ತರಭಾದ್ರ ಮತ್ತು ರೇವತಿ ನಕ್ಷತ್ರ. ಪೂರ್ವಭಾದ್ರ ನಕ್ಷತ್ರದವರು ಕೆಲವೊಬ್ಬರು ಹೃದಯದ ಮಾತುಗಳನ್ನು ಕೇಳಿ ಅತಿಯಾಗಿ ಭಾವನಾತ್ಮಕವಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಉತ್ತರಭಾದ್ರ ನಕ್ಷತ್ರದವರು ವ್ಯಾಪಾರದಲ್ಲಿ ಏಳಿಗೆ ಇದೆ, ಆದರೆ ಬಂಡವಾಳ ಹೂಡಿಕೆ ಕೂಡ ನಿಮಗೆ ಲಾಭ ತಂದು ಕೊಡುವಂಥದ್ದು, ಇದು ನಿಮಗೆ ಖುಷಿ ವಿಚಾರ. ರೇವತಿ ನಕ್ಷತ್ರದವರು ಮನಸ್ಸಿಗೆ ಸಂಬಂಧಪಟ್ಟಂತ ರಿಪೇರಿಗಳನ್ನು ಮಾಡಿಸುವುದು ತುಂಬಾ ಒಳ್ಳೆಯದು. ಇಲ್ಲಾಂದ್ರೆ ಆರೋಗ್ಯ ಅನಾರೋಗ್ಯ ಆಗುವಂಥದ್ದು, ಸಂಬಂಧಗಳು ಸ್ವಲ್ಪ ಹೆಚ್ಚಾಗಿ ಬಿಟ್ಟುಕೊಳ್ಳುವಂಥದ್ದು, ಹೆಚ್ಚು ಬೆಸೆಯೋದಕ್ಕೆ ಪ್ರಯತ್ನ ಪಡಿ. ಪರಿಹಾರ ಭಾಗವಾಗಿ ನೋಡ್ಬೇಕಾದ್ರೆ ನಾನು ಹೇಳಿದೆ ಆವಾಗಲೇ, ತಾತ್ಕಾಲಿಕವಾಗಿ ಮೀನರಾಶಿಯವರಿಗೆ ಏನು ಸಪ್ತಮದಲ್ಲಿ ಕುಜ ಬಂದಾಗ ಕುಜದೋಷ ನಿರ್ಮಾಣವಾಗ್ತಿರುವಂಥದ್ದು. ಅವನು ಭಾಗ್ಯಾಧಿಪತಿ ಕೂಡ ಆಗಿ ಸಪ್ತಮ ಸ್ಥಾನದಲ್ಲಿ, ಅದರಲ್ಲೂ ಶತ್ರು ಮನೆ ಬುಧನ ಮನೆಯಲ್ಲಿರೋದ್ರಿಂದ ಒಂದು ಬುಧನಿಗೆ ಒಂದು ಮಂಗಳ ಗ್ರಹಕ್ಕೆ ಪರಿಹಾರವಾಗಿ ಸುಬ್ರಹ್ಮಣ್ಯನ ಆರಾಧನೆ ಭಾನುವಾರಗಳಲ್ಲಿ ಮಾಡುವಂಥದ್ದು, ಸೂರ್ಯನ ಆರಾಧನೆ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಒಂದು ಸುಬ್ರಹ್ಮಣ್ಯನ ಆರಾಧನೆ ಮತ್ತು ಭಾನುವಾರಗಳಲ್ಲಿ ಸೂರ್ಯನ ಆರಾಧನೆ ಮಾಡುವಂಥದ್ದು. ದಿನಾಲು ಸೂರ್ಯ ನಮಸ್ಕಾರಗಳನ್ನು ಸೆಪ್ಟೆಂಬರ್ ಇಡೀ ತಿಂಗಳಿನಲ್ಲಿ ದಿನಾಲು ಸೂರ್ಯ ನಮಸ್ಕಾರವನ್ನು 30 ದಿನಗಳ ಕಾಲ ಮಾಡುವಂಥದ್ದು ಜನರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಮತ್ತೆ ಬುಧವಾರದೊತ್ತು ಮೀನರಾಶಿಯವರು ಒಂದು ಹಸುಗಳಿಗೆ ಹುಲ್ಲನ್ನು ತಿನ್ನಿಸುವಂಥದ್ದು, ಇದು ಕೂಡ ಪರಿಹಾರ ಭಾಗವಾಗಿ ಕೆಲಸ ಮಾಡುವುದು. ಗುರುಜಿ, ಮತ್ತೇನಾದ್ರು ಸೂಚನೆಗಳನ್ನ ತಿಳಿಸ್ತೀರಾ ನಮ್ಮ ವೀಕ್ಷಕರಿಗೆ, ಅದರಲ್ಲೂ ಮೀನರಾಶಿಯವರಿಗೆ? ಮೀನರಾಶಿಯವರಿಗೆ ಸಾಡೆ ಸಾತಿ ಬೇರೆ ನಡೀತಿದೆ. ಅದು ಜಲತತ್ವ ರಾಶಿ, ಅದಕ್ಕೆ ಜಲಕ್ಕೆ ಸಂಬಂಧಪಟ್ಟಂಥದ್ದು. ಮನೆಯಲ್ಲಿ ಒಡೆದ ಕನ್ನಡಿಗಳನ್ನ, ಅಂದ್ರೆ ಮಿರರ್ಸ್ ಅಂತ ನಾವೇನು ತಗೊಂತೀವಿ, ಆದಷ್ಟು ಇಡ್ಲೇಬೇಡಿ. ಮತ್ತು ನಿಂತಿರುವ ಗಡಿಯಾರಗಳನ್ನು, ಆಲ್ರೆಡಿ ಅವ್ರು ಸ್ಲೋ ಆಗಿ ಕೆಲಸ ಕಾರ್ಯಗಳು ನಿಂತ್ಕೊಂಡಿದೆ, ನಿಂತಿರುವ ಗಡಿಯಾರಗಳನ್ನು ಮನೆಯಿಂದ ಹೊರಗಡೆ ಹಾಕಿ, ಅಥವಾ ಅದನ್ನ ಸರಿಯಾಗಿ ಓಡಿಸುವಂತ, ಅದೇನೋ ಒಂದು ಬ್ಯಾಟ್ರಿ ಹೋಗಿದೇನೋ, ಅದಕ್ಕೆ ಶೆಲ್ ಹೋಗಿದೇನೋ, ಕೈ ಗಡಿಯಾರ ಇದ್ರೆ ಅದು ಕೂಡ ನಿಂತ್ಕೊಂಡ್ರೆ ಅದನ್ನ ರಿಪೇರಿ ಮಾಡಿಸಿ ಯೂಸ್ ಮಾಡಿ ಅಂತ ಒಂದು ಸೂಚನೆ ತಿಳಿಸ್ತಾ ಇದ್ದೀವಿ. ಓಕೆ ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮೀನರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಾ, ಮತ್ತೆ ದಿನ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಗುರುಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮೀನರಾಶಿಯವರು ಯಾರೆಲ್ಲ ಇವತ್ತಿನ ಸಂಚಿಕೆಯನ್ನ ವೀಕ್ಷಿಸಿದ್ದೀರಾ, ಬಹುಮುಖ್ಯವಾಗಿ ಪರಿಹಾರ ಭಾಗವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.